ನಾನು ಸಾಮ್ರಾಟನಾಗಬೇಕೆ? ನನ್ನ ಪೂಜ್ಯ ತಂದೆಯವರ ಮರಣದ ಮೇಲೆ ನಾನು ಸಿಂಹಾಸನವನ್ನೇರಿ ಸಾಮ್ರಾಟನಾಗಲೇ? ಧರ್ಮದಿಂದ ನ್ಯಾಯದಿಂದ ಯಾರು ಸಿಂಹಾಸನದ ಮೇಲೆ ಕೂಡಬೇಕಾಗಿತ್ತೋ ಆ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನ ವನವಾಸದ ಆನಂದವನ್ನು ಆಚರಿಸಿ ನಾನು ರಾಜನಾಗಬೇಕೆ? ಇದರಲ್ಲಿ ತಪ್ಪೇನಿದೆ ಕುಮಾರ್? ಮುಟ್ಟಬೇಡ ನನ್ನನ್ನು. ನಿನ್ನ ನೀಚ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ಭರತ, ಮುಚ್ಚು ಬಾಯಿ. ಇನ್ನೆಂದೋ ನಿನ್ನ ಬಾಯಿಂದ ನನ್ನ ಹೆಸರು ಬರಬಾರದು. ನಾನು ನಿನ್ನ ಮಾತೆ ಕುಮಾರ. ಮಾತೆ? ಛೀ! ಮಾತೆ ಎಂಬ ಪವಿತ್ರ ಹೆಸರಿಗೆ ಕಳಂಕ ತಂದ ಪಾಪಿ ನೀನು. ಕುಮಾರ, ಇದನ್ನು ನಾನು ನಿನಗಾಗಿ ಮಾಡಿದೆ. ನನಗಾಗಿ? ನನಗೆ ರಾಜ್ಯಾಧಿಕಾರ ಬೇಕೆಂದು ನಾನು ನಿನ್ನ ಬಳಿ ಕೇಳಿದ್ದೇನೆ. ದೈವ ಸ್ವರೂಪರಾದ ನಿನ್ನ ಪತಿಯನ್ನೇ ಕೊಂದು ಬಿಡು ಎಂದು ಹೇಳಿದ್ದೇನೆ. ತಂದೆ ಸಮಾನನಾದ ನನ್ನ ಸೋದರ ರಾಮಚಂದ್ರನನ್ನು ಕಾಡಿಗೆ ಅಟ್ಟಿಬಿಡು ಎಂದು ಬೇಡಿದ್ದೇನೆ. ನೀನು ಮಾಡಿದ ನೀಚ ಕಾರ್ಯಗಳಿಗೆ ನನ್ನ ಹೆಸರನ್ನು ಎತ್ತಬೇಡ ಪಾಪಿ. ನನ್ನ ತಂದೆಯವರನ್ನು ಪ್ರೇತವಾಗಿಸಿದೆ. ನನ್ನ ಸೋದರನನ್ನು ತಾಪಸನನ್ನಾಗಿ ಮಾಡಿದೆ. ಪವಿತ್ರವಾದ ನಮ್ಮ ಕುಲದ ವಿನಾಶ ಮಾಡಲೆಂದೇ ಕಾಳ ರಾತ್ರಿಯಂತೆ ನೀನು ನಮ್ಮ ಅರಮನೆಗೆ ಬಂದೆ. ಪಾಪ, ನಿಜ ಅರಿಯದ ನನ್ನ ತಂದೆ ನಿನ್ನಂತಹ ವಿಷಕನ್ಯೆಯನ್ನು ಪ್ರೀತಿಯಿಂದ ಆಲಂಗಿಸಿದರು. ಕುಲ ಕಳಂಕಿನಿ ನೀನು, ಪಾಪಿಷ್ಟೆ. ನಿನ್ನಿಂದಲೇ ನನ್ನ ತಂದೆಯವರು ಮೃತ್ಯುವಿನ ವಶರಾದರು. ನಮ್ಮ ಕುಟುಂಬದ ಸುಖ ಶಾಂತಿಯನ್ನೇ ನಾಶ ಮಾಡಿದ ಘಾತಕಿ ನೀನು. ಅಯ್ಯೋ ತಂದೆ, ನೀವು ನಂಬಿದ ಈ ವಿಷ ಸರ್ಪವೇ ನಿಮ್ಮ ಪ್ರಾಣವನ್ನು ಹೀರಿಬಿಟ್ಟಿತೆ. ಅಯ್ಯೋ, ನನ್ನ ಸಮ್ಮತಿ ಇಲ್ಲದೆ ಈ ನೀಚ ಹೆಣ್ಣು ನಿಮ್ಮಲ್ಲಿ ನನ್ನ ಪಟ್ಟಾಭಿಷೇಕವನ್ನು ಬೇಡಿದಳು. ನನ್ನನ್ನು ಕ್ಷಮಿಸಿ, ನಾನು ನಿರಪರಾಧಿ. ನನ್ನ ಕನಸಿನಲ್ಲೂ ನಾನು ಪಟ್ಟವನ್ನು ಬಯಸಿದವನಲ್ಲ. ನನ್ನನ್ನು ಕ್ಷಮಿಸಿ ತಂದೆ. ಅಯ್ಯೋ, ನನ್ನನ್ನು ಕ್ಷಮಿಸಿ. ಧರ್ಮವತ್ಸಲನಾದ ನನ್ನ ತಂದೆಯನ್ನು ಏಕೆ ವಿನಾಶಗೊಳಿಸಿದೆ? ರಾಮಚಂದ್ರನನ್ನೇಕೆ ಕಾಡಿಗಟ್ಟಿದೆ? ಅವನು ನಿನಗೆ ಏನು ಕೇಡನ್ನು ಮಾಡಿದ್ದ? ಯಾರಿಗೂ ಎಂದೂ ಕೇಡು ಬಯಸದ ರಾಮಚಂದ್ರನ ಮೇಲೆ ಎಂತಹ ಕ್ರೂರವಾದ ದ್ವೇಷ ಸಾಧನೆ ಮಾಡಿಬಿಟ್ಟೆ. ಪುತ್ರ ಶೋಕದಿಂದ ಪೀಡಿತರಾದ ಕೌಶಲ್ಯಾ ದೇವಿ, ಸುಮಿತ್ರಾ ದೇವಿಯವರಿಗೆ ಎಂಥ ನೋವು ಕೊಟ್ಟು ಬಿಟ್ಟೆ. ಎಂಥ ನೀಚ ಹೆಂಗಸು ನೀನು! ತಾಯಿಯಾದವಳು ತನ್ನ ಮಗನೇ ರಾಜನಾಗಲಿ ಎಂದು ಬಯಸುವುದು ತಪ್ಪ? ಮಗನಾದವನು ಒಳ್ಳೆಯ ಮಗನಾಗಬೇಕು,
ಒಳ್ಳೆಯ ಮನುಷ್ಯನಾಗಬೇಕು. ಅವನನ್ನು ರಾಜನನ್ನಾಗಿ ಮಾಡುವೆನೆಂದು ನೀನು ಅತ್ಯಂತ ಕೆಟ್ಟ ತಾಯಿ ಎನಿಸಿಕೊಂಡೆ. ಆದರೆ ಎಂದೆಂದಿಗೂ ನಿನ್ನ ಅಭಿಲಾಷೆ ಪೂರ್ಣವಾಗುವುದಿಲ್ಲ. ಬೇಡ ಕುಮಾರ, ಬೇಡ, ಹಾಗನ್ನ ಬೇಡ. ಹಾಗೆ ಹೇಳುವುದೇ ಧರ್ಮ. ನಮ್ಮ ಕುಲದಲ್ಲಿ ಜ್ಯೇಷ್ಠ ಪುತ್ರನೇ ತಂದೆಯ ಉತ್ತರಾಧಿಕಾರಿ. ತಮ್ಮಂದಿರು ಅವನನ್ನು ಅನುಸರಿಸುವುದು ಪದ್ಧತಿ, ಅದೇ ಧರ್ಮ. ಆದರೆ ನಿಮ್ಮ ತಂದೆಯವರು ನನಗೆ ವರ ನೀಡಿದ್ದಾರೆ. ನಿನ್ನ ವರ ನಿನಗೆ, ಅದಕ್ಕೆ ನಾನು ಹೊಣೆಯಲ್ಲ. ರಾಜಧರ್ಮ, ಕ್ಷತ್ರಿಯ ಧರ್ಮಗಳ ಬಗ್ಗೆ ನಿನಗೇನು ಗೊತ್ತು? ಇಕ್ಷ್ವಾಕು ಕುಲದವರಿಗೆ ಧರ್ಮವೇ ರಕ್ಷಣಾ ಕವಚ. ಅಂತಹ ಧರ್ಮಕ್ಕೆ ಕಳಂಕ ತಂದ ನೀನು ಪಾಪಿಷ್ಟರಲ್ಲಿ ಪಾಪಿಷ್ಟಳು. ಕುಮಾರ, ನನ್ನ ಮಾತನ್ನು ಕೊಂಚ ಕೇಳು. ದುಷ್ಟಚಾರಿಣಿ, ಸ್ವಾರ್ಥಿ, ಧರ್ಮ ಭ್ರಷ್ಟಳು ಆದ ನಿನ್ನನ್ನು ಧರ್ಮವೇ ಪರಿತ್ಯಜಿಸಿದೆ. ನಾನು ನಿನ್ನನ್ನು ಪರಿತ್ಯಜಿಸಿದ್ದೇನೆ. ನೀನು ನಮ್ಮ ರಾಜ್ಯದಿಂದ ತೊಲಗಿ ಹೋಗು. ನಿನ್ನ ಪಾಲಿಗೆ ನಿನ್ನ ಪುತ್ರ ಸತ್ತು ಹೋದನೆಂದು ಜೀವನ ಪರ್ಯಂತ ಗೋಳಾಡುತ್ತಲೇ ಇರು. ಬೇಡ ಭರತ, ಬೇಡ, ಅಮಂಗಲದ ಮಾತುಗಳನ್ನಾಡಬೇಡ. ಎಲ್ಲ ಅಮಂಗಳಗಳನ್ನು ಮಾಡಿ ಮುಗಿಸಿರುವ ನಿನಗೆ ನನ್ನ ಮಾತುಗಳು ಅಮಂಗಳವಾಯಿತೆ. ಪತಿಯನ್ನು ಕೊಂದು ಪುತ್ರ ಸಮಾನನಾದ ರಾಮಚಂದ್ರನನ್ನು ಕಾಡಿಗೆ ಅಟ್ಟಿ ಕುಲದ ವಿನಾಶ ಮಾಡಿದೆ. ನಿನ್ನ ಪಾಪಕ್ಕೆ ಮಿತಿ ಇಲ್ಲ. ನಿನಗೆ ನರಕವೇ ಗತಿ. ನಿನ್ನ ಮಾತುಗಳಿಂದ ನನ್ನನ್ನು ಕೊಲ್ಲಬೇಡ. ನಿನ್ನ ಮಾತುಗಳಿಂದಲೇ ನಿನ್ನ ಪತಿಯನ್ನು ಕೊಂದ ನಿನ್ನನ್ನು ಯಾರು ತಾನೇ ಕ್ಷಮಿಸುತ್ತಾರೆ? ಕುಮಾರ, ಭರತ, ನಿನ್ನ ಮೇಲಿನ ಪ್ರೇಮದಿಂದ. ನೀನು ತಾಯಿಯಲ್ಲ, ತಾಯಿಯ ರೂಪದ ರಕ್ಕಸಿ. ಅಶ್ವಪತಿ ಮಹಾರಾಜರ ಕುಲಕ್ಕೂ ಕಳಂಕ ತಂದ ಪಾಪಿ ನೀನು. ನನ್ನ ಪುತ್ರನ ಬಾಯಿಂದಲೇ ಇಂಥ ಕಠಿಣವಾದ ಮಾತುಗಳನ್ನು ಕೇಳಬೇಕಾಯಿತೆ. ಅಳು, ಜೋರಾಗಿ ಅಳು, ಎದೆ ಪರಿದುಕೊಂಡು ಅಳು, ಗೋಳಾಡು, ಕಣ್ಣೀರಿನ ನದಿಯನ್ನೇ ಹರಿಸು. ಆದರೆ ನಿನಗಾಗಿ ನನ್ನ ಮನಸ್ಸು ಕಿಂಚಿತ್ತೂ ಕರಗುವುದಿಲ್ಲ. ಒಬ್ಬನೇ ಪುತ್ರನ ವಿಯೋಗದಿಂದ ದೇವತೆಯಂತಹ ಕೌಶಲ್ಯ ದೇವಿಯವರು ಹೇಗೆ ತಾನೇ ಜೀವಿಸಬಲ್ಲರು? ಏ ಪಾತಕಿ, ನಿನಗೆ ಇಹವೂ ಇಲ್ಲ, ಪರವೂ ಇಲ್ಲ. ಸತ್ಯವ್ರತನಾದ ರಾಮಚಂದ್ರನನ್ನು ಅಯೋಧ್ಯೆಗೆ ಮತ್ತೆ ಕರೆತಂದು ನಿನ್ನ ಉದರದಲ್ಲಿ ಜನಿಸಿದ್ದರಿಂದ ನನಗೆ ಪ್ರಾಪ್ತವಾಗಿರುವ ಕಲ್ಮಶವನ್ನು ಕಳೆದುಕೊಂಡು ಕೃತಕೃತ್ಯನಾಗುತ್ತೇನೆ. ಕುಮಾರ, ಕುಮಾರ,
ಸೀತೆ, ಈ ಚಿತ್ರಕೂಟದ ಪ್ರಕೃತಿ ಸೌಂದರ್ಯ ಎಷ್ಟು ರಮಣೀಯವಾಗಿದೆ ನೋಡಿದೆಯಾ? ಹೌದು ಸ್ವಾಮಿ, ಈ ಅರಣ್ಯದಲ್ಲಿ ಒಂದೊಂದು ಕಡೆ ಒಂದೊಂದು ದೃಶ್ಯ, ಒಂದೊಂದು ಅತ್ಯಂತ ಸುಂದರ. ಗಿಡ ಮರ ಬಳ್ಳಿಗಳು ಆತ್ಮೀಯತೆಯಿಂದ ಹತ್ತಿರ ಕರೆಯುವಂತೆ ಭಾಸವಾಗುತ್ತದೆ. ಹೌದು ಅತ್ತಿಗೆ, ಈ ಪ್ರಕೃತಿಯ ಸ್ವಾರ್ಥರಹಿತವಾದ ಪ್ರೀತಿ, ತಾರತಮ್ಯವಿಲ್ಲದ ಅಕ್ಕರೆ ಅಲ್ಪ ಮಾನವರಂತಲ್ಲ. ನಿಜ ಲಕ್ಷ್ಮಣ, ಪ್ರಕೃತಿಯ ಔದಾರ್ಯವನ್ನು ಕಂಡು ಮನುಷ್ಯ ನಿಸ್ವಾರ್ಥತೆಯನ್ನು ಕಲಿಯಬೇಕು. ಈ ಗಿಡ ಮರಗಳು ಪುಷ್ಪಗಳು ಎಷ್ಟು ಪಕ್ಷಿಗಳಿಗೆ, ಎಷ್ಟು ಬಗೆಯ ಪ್ರಾಣಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ನೀಡಿವೆ. ಕೇಳಿ, ಚೀರುಂಡೆಗಳ ಸದ್ದು ನಿಮಗೆ ಕೇಳುತ್ತಿದೆಯೇ? ಅಲ್ಲಿ ನೋಡಿ, ಆ ಮರದಲ್ಲಿ ನೋಡಿ. ಒಂದು ತಾಯಿ ಹಕ್ಕಿ ತನ್ನ ಮರಿ ಹಕ್ಕಿಗೆ ಮಗು ಮಗು ಎಂದು ಕರೆಯುತ್ತಿರುವಂತಿದೆ. ಅಯೋಧ್ಯೆಯಲ್ಲಿ ನನ್ನ ಮಾತೆ ಪ್ರೀತಿಯಿಂದ ಪುತ್ರ ಪುತ್ರ ಎಂದು ನನ್ನನ್ನು ಕರೆಯುತ್ತಿರುವುದು ನನಗೆ ನೆನಪಾಗುತ್ತಿದೆ. ಅಗೋ ನನ್ನ ರಾಮ ಬರ್ತಿದ್ದಾನೆ. ರಾಮಚಂದ್ರ ಬಾ. ರಾಮ ಮಗನೇ ಬಾ ಬಾ ಬಾ. ಬಂದೆಯಾ ಕಂದ, ಬಂದೆಯಾ ರಾಮಚಂದ್ರ? ರಾಮಚಂದ್ರ ತಂದೆ, ಇಷ್ಟೊಂದು ಭಾವುಕತೆ ಏಕೆ? ನಾನು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೊರಡುತ್ತಿಲ್ಲ. ನಾನು ಬಹು ಬೇಗನೆ ಹಿಂದಿರುಗಿ ಬರುತ್ತೇನೆ. 14 ವರ್ಷ ನಿನಗೆ ಬೇಕ. ಆದರೆ ಈ ನಿನ್ನ ತಂದೆಗೆ ಅದು ಮುಗಿಯಲಾರದ ಸುದೀರ್ಘ ಅವಧಿ ಮಗನೇ. ಅಲ್ಲಿಯವರೆಗೆ ಈ ಮುದಿ ದೇಹದಲ್ಲಿ ಜೀವ ಇರಲು ಸಾಧ್ಯ. ತಂದೆ, ದಯವಿಟ್ಟು ಹಾಗೆ ಮಾತನಾಡಬೇಡಿ ತಂದೆ. ಧೀರರಾದ ನನ್ನ ತಂದೆಯವರು ಇಷ್ಟೊಂದು ದುರ್ಬಲ ಮನಸ್ಸಿನವರಲ್ಲ. ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ತಮ್ಮ ಅಕ್ಕರೆ ಮಡಿಲನ್ನು ಮತ್ತೆ ಸೇರುತ್ತೇನೆ. ರಾಮಚಂದ್ರ, ಈ ನನ್ನ ಸುಂದರವಾದ ರೂಪವನ್ನು ನೋಡದೆ ನಾನು ಬದುಕಿರಬಲ್ಲೆನೆ. ನಿನ್ನ ಮಧುರವಾದ ಮಾತುಗಳನ್ನು ಕೇಳದೆ ನಾನು ತೀರವನ್ನು ದೂಡಬಲ್ಲೆನೆ. ಇಲ್ಲ ರಾಮಚಂದ್ರ, ಸಾಧ್ಯವಿಲ್ಲ. ನಾನು ನಿನ್ನೊಡನೆ ಬರುತ್ತೇನೆ. ಸ್ವಾಮಿ, ಸ್ವಾಮಿ, ಏನು ದೇವಿ? ಆ ಮಾತೆ ಹಕ್ಕಿಯಿಂದ ನೀವು ನಿಮ್ಮ ಮಾತೆಯನ್ನು ನೆನಪಿಸಿಕೊಂಡು ದುಃಖ ಪಡುವಂತಾಯ್ತಲ್ಲವೇ? ಹೌದು ದೇವಿ, ನಾನು ಅಯೋಧ್ಯೆಯಿಂದ ಹೊರಟಾಗ ನನ್ನ ಮಾತಾಪಿತರು ಸಂಕಟ ಪಡುತ್ತಿದ್ದದ್ದು ನನಗೆ ನೆನಪಾಯಿತು. ಈ ಸುಂದರವಾದ ಪ್ರಕೃತಿ ಒಂದು ಕ್ಷಣದಲ್ಲಿ ಆನಂದ ನೀಡಿ ಮರುಕ್ಷಣದಲ್ಲೇ ದುಃಖವನ್ನು ನೀಡಿತಲ್ಲವೇ? ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ಅವಲಂಬಿಸಿರುತ್ತದೆ ಅತ್ತಿಗೆ. ನಿಜ ಲಕ್ಷ್ಮಣ, ಆದರೆ ಇದು ಜೀವನ ಸುಖ ದುಃಖಗಳ ಸಮ್ಮಿಲನ ಎಂಬ ಸತ್ಯವನ್ನು ನಮಗೆ ಅರ್ಥ ಮಾಡಿಸುತ್ತದೆ. ನಮಗೆ ಸಂತೋಷ ಕೊಡುವ ವಿಷಯವೇ ನಮ್ಮ ಸಂಕಟಕ್ಕೂ ಕಾರಣವಾಗಬಹುದೆಂದು ನಮಗೆ ಅರಿವು ಮಾಡಿಸುತ್ತದೆ. ಆದ್ದರಿಂದ ನಾವು ಸಂತಸಕ್ಕೆ ಹಿಗ್ಗದೆ, ಸಂಕಟಕ್ಕೆ ಕುಗ್ಗದೆ ಸ್ಥಿತಪ್ರಜ್ಞೆಯನ್ನು ನಾವು ಕಲಿಯಬೇಕು. ಅದೇ ವಿವೇಕ. ಬನ್ನಿ. ಸಮಾಧಾನ
ಸಮಾಧಾನ ತಂದುಕೋ ರಾಜಕುಮಾರ. ಇಲ್ಲ ಮಹಾಮಂತ್ರಿಗಳೇ, ಸಮಾಧಾನ ತಂದುಕೊಳ್ಳಲು ನನಗೆ ಯಾವ ಕಾರಣವೂ ಇಲ್ಲ. ಇನ್ನು ನನ್ನ ಜೀವನದಲ್ಲಿ ಸಮಾಧಾನ ಸಂತೋಷಗಳಿಗೆ ಅವಕಾಶವೇ ಇಲ್ಲ. ನಡೆದು ಹೋದ ಅನಾಹುತವನ್ನು ಸರಿಪಡಿಸಲು ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು. ನಿಮ್ಮಂತ ನಿಷ್ಠಾವಂತರು ವಿವೇಕಿಗಳು ಇದ್ದು ಇಂತಹ ಅನಾಹುತ ನಡೆದು ಹೋಯಿತಲ್ಲ ಮಹಾಮಂತ್ರಿಗಳೇ. ಅದನ್ನು ತಡೆಯಲು ನಾವು ಬಹಳ ಪ್ರಯತ್ನ ಪಟ್ಟೆವು ಕುಮಾರ, ಆದರೆ ಸಾಧ್ಯವಾಗಲಿಲ್ಲ. ಪೂಜ್ಯರಾದ ವಶಿಷ್ಠರು ತಮ್ಮ ತಾಯಿಯವರ ಬಗ್ಗೆ ಜಾಗೃತವಾಗಿರಿ ಎಂದು ಹೇಳಿದರು. ಆದರೆ ಕೊನೆಗೆ ತಮ್ಮ ತಾಯಿಯವರ ಹಠದಿಂದ ಇಷ್ಟೆಲ್ಲ ನಡೆದು ಹೋಯಿತು. ಆ ದುಷ್ಟೆಯ ಹೆಸರೆತ್ತಬೇಡಿ. ಏನೇ ಆದರೂ ಕೂಡ ತಾವೇ ಮುಂದಿನ ಕರ್ತವ್ಯಗಳನ್ನು ನೆರವೇರಿಸಬೇಕು. ಸಿಂಹಾಸನ ಬಹಳ ಕಾಲ ಬರಿದಾಗಿರುವುದು ಒಳ್ಳೆಯದಲ್ಲ. ನಾನು ಬಯಸದ ಸಿಂಹಾಸನದ ಬಗ್ಗೆ ನನಗೆ ಆಸೆ ಇಲ್ಲ ಮಹಾಮಂತ್ರಿಗಳೇ. ನಾನು ರಾಜನಾಗಬೇಕೆಂದು ಎಂದೂ ಆಸೆ ಪಟ್ಟಿರಲಿಲ್ಲ. ಈಗಲೂ ನನಗೆ ಆಸೆ ಇಲ್ಲ, ಮುಂದೆ ಬರುವುದೂ ಇಲ್ಲ. ಹಾಗೆಂದರೆ ಹೇಗೆ ರಾಜಕುಮಾರ? ಯಾವುದಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಲ್ಲವೇ? ಪಟ್ಟಾಭಿಷೇಕದ ವಿಚಾರದಲ್ಲಿ ನನ್ನ ತಂದೆಯವರ ನಿರ್ಧಾರವೇನಿತ್ತು ಎಂಬುದು ತಮಗೂ ತಿಳಿದೇ ಇದೆ. ಇಲ್ಲಿ ನನ್ನ ಹೆಸರಿನಲ್ಲಿ ನಡೆದ ದುಷ್ಟ ನಾಟಕದ ಅರಿವೇ ಇಲ್ಲದೆ ನಾನು ಶತ್ರುಘ್ನನ ಜೊತೆ ದೂರ ಉಳಿದು ಬಿಟ್ಟೆ. ಮಹಾತ್ಮನಾದ ಸೋದರ ರಾಮ ವನವಾಸಕ್ಕೆ ಹೋದ ವಿಷಯವೂ ನನಗೆ ತಿಳಿಯದು. ರಾಮನ ಜೊತೆಯಲ್ಲಿ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋದ ವಿಷಯವೂ ನನಗೆ ತಿಳಿಯದು. ಈಗ ತಿಳಿದ ನಂತರ ನನ್ನ ಮನಸ್ಸು ಚಿತ್ರವಾಗಿ ಹೋಗಿದೆ. ಅದನ್ನು ಅರಗಿಸಿಕೊಳ್ಳಲು ನನಗೆ ಸಾಧ್ಯವೇ ಇಲ್ಲ ಮಹಾಮಂತ್ರಿಗಳೇ. ಅಯೋಧ್ಯೆಗೆ ಇಂತಹ ಭಯಾನಕ ಪರಿಸ್ಥಿತಿ ಒದಗಬಹುದೆಂದು ಯಾರು ತಾನೇ ನಿರೀಕ್ಷಿಸಿದ್ದರು? ಮಾತೆ, ನಿನ್ನ ಮಾತೆಯ ಕೃಪೆಯಿಂದ ನಿನಗೆ ನಿಷ್ಕಂಟಕವಾದ ರಾಜ್ಯ ಲಭಿಸಿದೆ. ಭರತ, ನಿನಗೆ ಬರೀ ಯುವರಾಜರ ಪಟ್ಟ ಮಾತ್ರವಲ್ಲ, ಮಹಾರಾಜರ ಪಟ್ಟವೇ ದೊರೆತಿದೆ. ಆನಂದದಿಂದ ಆಳುತ್ತಿರು. ಮಾತೆ, ನಿರಪರಾಧಿಯಾದ ನನ್ನ ಮೇಲೆ ನೀವು ಕೋಪಿಸಿಕೊಂಡರೆ ನಾನು ಭಸ್ಮವಾಗಿ ಹೋಗುತ್ತೇನೆ. ನಾನು ಬಯಸದೆ ನನ್ನ ಸಮ್ಮತಿ ಇಲ್ಲದೆ ನಡೆದ ಕ್ರೂರ ಕಾರ್ಯಗಳಿಗೆ ನಾನು ಹೊಣೆಯಲ್ಲ ಮಾತೆ, ನಾನು ಹೊಣೆಯಲ್ಲ. ನೀನು ರಾಜನಾಗಬೇಕು ಎಂದು ತಾನೆ ಆ ಕೈಗೆ ಮಹಾಪ್ರಭುಗಳನ್ನು ಸಾಯುವಂತೆ ಮಾಡಿದಳು. ನನ್ನ ಪ್ರಿಯ ಪುತ್ರ ರಾಮನಿಗೆ ನಾರು ಮುಡಿಯನ್ನು ಉಡಿಸಿ ಕಾಡಿಗೆ ಅಟ್ಟಿದಳು. ಮಾತೆ, ಆ ವಿಷಯ ತಿಳಿದ ಕೂಡಲೇ ನಾನು ಆ ತಾಯಿ ಎಂಬ ರಕ್ಕಸಿಯನ್ನು ಮನಬಂದಂತೆ ನಿಂದಿಸಿದೆ. ಅವಳನ್ನು ಕತ್ತರಿಸಿ ಎಸೆಯಬೇಕೆಂಬ ಆಕ್ರೋಶ ಹುಟ್ಟಿದರು. ಮಾತೆಯನ್ನು ಮಗನೇ ಕೊಲ್ಲುವುದು ನಮ್ಮ ಕುಲಧರ್ಮವಲ್ಲವೆಂದು ಹಿಂಜರಿದು ಸುಮ್ಮನಾದೆ. ಅವಳಿನ್ನೂ ನನ್ನ ತಾಯಿಯಲ್ಲ ಮಾತೆ, ಅವಳನ್ನು ನಾನು ಪರಿತ್ಯಜಿಸಿದ್ದೇನೆ. ಪತಿದ್ರೋಹ, ಪುತ್ರದ್ರೋಹ, ಕುಲದ್ರೋಹ ಎಂಬ
ದ್ರೋಹಗಳ ನೆಲೆಯಾಗಿರುವ ಕೈಕೇಯಿ ಮಾಡಿರುವ ಕಾರ್ಯದ ಪರಿಣಾಮ ನಿನಗೆ ಕಾಣುತ್ತಿಲ್ಲವೇ ಕುಮಾರ? ಕಾಣಿಸುತ್ತಿದೆ ಮಾತೆ, ಕಾಣಿಸುತ್ತಿದೆ. ಇಡೀ ಅಯೋಧ್ಯೆಯೇ ಶೋಕದ ಕಪ್ಪು ಮುಸುಕಿನಲ್ಲಿ ತತ್ತರಿಸುತ್ತಿದೆ. ನಾನು ಮಾಡದ ಅಪರಾಧಕ್ಕೆ ನಾನು ತಲೆ ತಗ್ಗಿಸುವಂತಾಯಿತು ಮಾತೆ. ನಾನೇನು ಮಾಡಲಿ, ಏನು ಮಾಡಲಿ? ನೀನು ಮಾಡಬೇಕಾಗಿರುವುದು ಇಷ್ಟೇ. ನನಗೆ ಈ ಅಯೋಧ್ಯೆ, ಈ ಅರಮನೆ ಶೂನ್ಯವೆನಿಸುತ್ತಿದೆ. ಆದಷ್ಟು ಬೇಗ ನನ್ನನ್ನು ನನ್ನ ಪುತ್ರ ರಾಮನ ಬಳಿಗೆ ಕರೆದುಕೊಂಡು ಹೋಗು. ಮಾತೆ, ಹೌದು ಭರತ, ನಾನು ಸುಮಿತ್ರೆಯೊಡನೆ ನನ್ನ ರಾಮನ ಬಳಿ ಹೊರಟು ಹೋಗುತ್ತೇನೆ. ಅಥವಾ ನೀನು ನಮ್ಮನ್ನು ಕರೆದುಕೊಂಡು ಹೋಗಿ ರಾಮನಿರುವ ಅರಣ್ಯದಲ್ಲಿ ಬಿಟ್ಟು ಬಿಡು. ಇದನ್ನು ನೀನು ಮಾಡದಿದ್ದರೆ ನಿನ್ನ ಮಾತಿಗಿರುವ ದುಷ್ಟ ಬುದ್ಧಿ ನಿನ್ನಲ್ಲೂ ಇದೆ ಎಂದು ನಾನು ಭಾವಿಸುತ್ತೇನೆ. ಮಾತೆ, ಎಂತ ಮಾತನಾಡುತ್ತೇನೆ ಬರೀ ಮಾತೆ. ಯಾರಲ್ಲಿ ನಿಮ್ಮ ಭಾವಿ ಮಹಾರಾಜರನ್ನು ಉಪಚರಿಸಿ. ಸ್ವಾಮಿ, ಏನು ಮಾಡುತ್ತಿರುವಿರಿ? ಕಲ್ಲನ್ನು ಉಜ್ಜುತ್ತಿದ್ದೇನೆ ದೇವಿ. ಏಕೆ? ಇದರಿಂದ ಬೆಂಕಿ ಉರಿಸುತ್ತೀರಾ? ಇಲ್ಲ, ಇದರಿಂದ ನಿನ್ನನ್ನು ಸಿಂಗಾರ ಮಾಡೋಕ್ಕೆ. ಏನು? ಈ ಕೆಂಪು ಕಲ್ಲಿನಿಂದ ನನ್ನನ್ನು ಸಿಂಗರಿಸುತ್ತೀರಾ? ಅದು ಹೇಗೆ ಸಾಧ್ಯ? ಅದೇನು ಮಾಣಿಕ್ಯದ ಹರಳೆ? ಹಲವು ಹರಳುಗಳನ್ನು ಮಾಲೆಯನ್ನು ಮಾಡಿ ನನ್ನ ಕೊರಳಿಗೆ ಹಾಕುತ್ತೀರಾ? ಇಲ್ಲ ಇಲ್ಲ ದೇವಿ, ಇದರ ಬಣ್ಣದಿಂದ ನಿನಗೆ ತಿಲಕ ಬಿಡುತ್ತೇನೆ. ತಿಲಕವೇ? ಹೌದು, ನೋಡುತ್ತಿರು. ಬಣ್ಣ ಕೊಡುವ ಕಲ್ಲು, ಆಶ್ಚರ್ಯವಾಗಿದೆ. ಈಗ ನಿನ್ನ ಮುಖ ಹೇಗೆ ಕಾಣುತ್ತಿದೆ ಗೊತ್ತೇ? ಹೇಗೆ ಕಾಣುತ್ತಿದೆ? ಈ ತಿಲಕದ ಕೆಂಪು ನಿನ್ನ ಮುಖದ ತುಂಬ ಪ್ರತಿಫಲಿಸಿ ಸಂಜೆಯ ಸುಂದರ ಆಕಾಶದಂತೆ ಕಾಣುತ್ತದೆ. ಸ್ವಾಮಿ, ಈ ಕೆಂಪಿನಿಂದ ನಾನು ನಿಮ್ಮನ್ನು ಅಲಂಕರಿಸಲೇ? ಬೇಡ ಬೇಡ, ಅಲಂಕಾರದ ಆಸೆ ಸ್ತ್ರೀಯರಿಗೆ ಹೆಚ್ಚು, ನನಗಿಲ್ಲ. ಸ್ವಲ್ಪ ಇರು. ಎಷ್ಟು ಸುಂದರವಾದ ಹೂಗಳು. ಹೂಗಳನ್ನು ನೋಡಿದ ಕ್ಷಣವೇ ನಿನ್ನ ಮುಖ ಹೇಗೆ ಎರಳುತ್ತದೆ. ನಿಮಗೆ ಬೇಡದ ಅಲಂಕಾರ ನನಗೇಕೆ ಸ್ವಾಮಿ? ನಿನ್ನ ಮನಸ್ಸಿನ ವಿಷಾದವನ್ನು ಕಳೆಯೋಕೆ ಸೀತೆ. ಅಲ್ಲಿ ನೋಡಿ, ಆ ಕೋತಿ ನನ್ನನ್ನು ನೋಡಿ ಅನಕ್ಕಿಸುತ್ತಿದೆ. ಅದರೊಂದಿಗೆ ಸ್ನೇಹ ಮಾಡಿದರಾಯಿತು, ಆಗ ವಾನರರು ನಮ್ಮ ಮಿತ್ರರಾಗುತ್ತಾರೆ. ಏನು? ಆ ಕೋತಿಯೊಂದಿಗೆ ಸ್ನೇಹವೇ? ಏಕಾಗಬಾರದು ದೇವಿ. 14 ವರ್ಷಗಳ ನಮ್ಮ ಸುದೀರ್ಘ ವನವಾಸದಲ್ಲಿ ನಮಗೆ ಮನುಷ್ಯರಿಗಿಂತ ವನ್ಯಜೀವಿಗಳೇ ಹೆಚ್ಚು ಹತ್ತಿರವಾಗುತ್ತಾರೆ ತಾನೆ. ಮಾತೆ, ಬೇಕಾದರೆ ನನ್ನನ್ನು ಈಗಲೇ ಇಲ್ಲೇ ನಿಮ್ಮ ಕೈಯಾರೆ ಕೊಂದು ಬಿಡಿ.
ಇಲ್ಲಿ ನಡೆದ ಯಾವ ಅನುಚಿತಿಗಳಿಗೂ ಕಾರಣನಲ್ಲದ ನನ್ನನ್ನು ನಿಂದಿಸಬೇಡಿ. ರಾಮಚಂದ್ರನ ಮೇಲೆ ನನ್ನಲ್ಲಿ ಅಪಾರವಾದ ಮತ್ತು ಸ್ಥಿರವಾದ ಪ್ರೀತಿ ಇದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ಮಾತೆ? ಗೊತ್ತಿದ್ದರೂ ಈಗ ಏನು ತಾನೇ ಮಾಡಲು ಸಾಧ್ಯ ಭರತ? ಮಾತೆ, ನಾನೇನಾದರೂ ಇಲ್ಲಿದ್ದರೆ ನನ್ನ ಪ್ರಾಣವನ್ನು ಕೊಟ್ಟಾದರೂ ರಾಮಚಂದ್ರ ವನವಾಸಕ್ಕೆ ಹೋಗದಂತೆ ತಡೆಯುತ್ತಿದ್ದೆ. ಅಥವಾ ಅವನ ಬದಲು ನಾನೇ ವನವಾಸಕ್ಕೆ ಹೋಗುತ್ತಿದ್ದೆ. ರಾಮನ ವನವಾಸದ ವಿಷಯ ಕೇಳಿದಾಗಿನಿಂದ ನನಗೆ ಕ್ಷಣ ಮಾತ್ರವಾದರೂ ನೆಮ್ಮದಿ ಇಲ್ಲ ಮಾತೆ. ನಿಜ ಹೇಳುತ್ತೇನೆ ಮಾತೆ, ನನ್ನ ಸೋದರ ರಾಮನ ವನವಾಸಕ್ಕೆ ಅನುಮೋದನೆ ನೀಡಿದವರು ಸರ್ವದಾ ಪಾಪಿಷ್ಠರಾಗಲಿ. ನನ್ನ ಸೋದರ ಅರಣ್ಯಕ್ಕೆ ಹೋಗಲು ಕಾರಣರಾದವರಿಗೆ ರೌರವ ನರಕ ಪ್ರಾಪ್ತಿಯಾಗಲಿ. ನೀಚಾತಿ ನೀಚ ಜನ್ಮ ಉಂಟಾಗಲಿ. ನನ್ನ ರಾಮ ಅರಣ್ಯಕ್ಕೆ ಹೋಗಲು ನಿನ್ನ ಮಾತೆಯೇ ಕಾರಣ ಎಂಬುದನ್ನು ಮರೆತು ಶಪಿಸುತ್ತಿರುವೆಯಾ? ಇಲ್ಲ ಮಾತೆ, ಇಲ್ಲ. ಅದು ಗೊತ್ತಿದ್ದೇ ನಾನು ಶಪಿಸುತ್ತಿದ್ದೇನೆ. ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವ ರಾಜನಿಗೆ ದ್ರೋಹ ಮಾಡುವವನಿಗೆ ಒದಗುವ ಮಹಾಪಾಪ ರಾಮಚಂದ್ರನ ವನವಾಸಕ್ಕೆ ಕಾರಣರಾದವರಿಗೂ ಒದಗಲಿ. ಇಹ ಪರಗಳಲ್ಲಿ ಶ್ರೇಯಸ್ಸು ಉಂಟಾಗದಿರಲಿ. ಕುಮಾರ, ನಿನ್ನ ಮನಸ್ಸು ಈಗ ನನಗೆ ಅರ್ಥವಾಯಿತು. ನೀನೆಂದಿಗೂ ಸಹೋದರನಿಗೆ ದ್ರೋಹ ಮಾಡುವುದಿಲ್ಲ ಎಂಬುದು ಖಚಿತವಾಯಿತು. ನೀನು ನಿನ್ನ ಮಾತಿಗಿಂತಲ್ಲ ಎಂಬುದು ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಇಲ್ಲ ಮಾತೆ, ಇಲ್ಲ. ಆ ತಾಯಿ ಇನ್ನು ನನ್ನ ತಾಯಿ ಅಲ್ಲ. ನನಗೆ ಇನ್ನು ಮುಂದೆ ನೀವೇ ಮಾತೆ, ನೀವೇ ಮಾತೆ. ಸಮಾಧಾನ ಮಾಡಿಕೊ ಪುತ್ರ, ಸಮಾಧಾನ ಮಾಡಿಕೊ. ದುಃಖಿಸಬೇಡ. ನೀನು ದುಃಖಿಸಿದರೆ ನನ್ನ ದುಃಖವು ಇಮ್ಮಡಿಯಾಗುತ್ತದೆ, ನಿನ್ನ ದುಃಖವು ಇಮ್ಮಡಿಯಾಗುತ್ತದೆ. ಕುಮಾರ, ನಿನ್ನ ಮಾತುಗಳೆಲ್ಲ ಕೇಳಿದ ನಂತರ ಪ್ರಾಣತ್ಯಾಗ ಮಾಡಬೇಕು ಎಂಬ ನನ್ನ ನಿರ್ಧಾರ ಬದಲಾಗಿದೆ ಕುಮಾರ. ಧನ್ಯವಾದ ಮಾತೆ, ಧನ್ಯವಾದ. ಅಳಬೇಡ, ಸಮಾಧಾನ ಮಾಡಿಕೊ. ನೀನು ಲಕ್ಷ್ಮಣನಂತೆ ಸತ್ಯ ಪ್ರತಿಜ್ಞ. ನಿನ್ನ ಮನಸ್ಸು ಧರ್ಮದಿಂದ ವಿಚಲಿತವಾಗುವುದಿಲ್ಲ. ಸತ್ಪುರುಷನಿಗೆ ಬೇಕಾದ ಎಲ್ಲಾ ಗುಣಗಳು ನಿನ್ನಲ್ಲಿದೆ ಕುಮಾರ, ನಿನ್ನಲ್ಲಿದೆ. ಹೇಳಿ ಹೇಳಿ ರಾಜಪುತ್ರರೇ, ಈಗ ನೀವು ನಿಮ್ಮ ಪಿತೃವಿಯೋಗದ ದುಃಖವನ್ನು ನಿಯಂತ್ರಿಸಿಕೊಂಡು ಮುಂದೆ ಮಾಡಬೇಕಾದ ಕೆಲಸಗಳಿಗೆ ಗಮನ ಕೊಡಬೇಕಾಗಿದೆ. ಈಗ ನಿಮ್ಮ ಆದ್ಯ ಕರ್ತವ್ಯ ನಿಮ್ಮ ಪಿತೃವಿನ ಶವ ಸಂಸ್ಕಾರ. ನೀವು ಕೇಕೆ ದೇಶದಿಂದ ಬರುವವರೆಗೂ ಮಹಾರಾಜರ ಶವವನ್ನು ತೈಲದಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ. ಇನ್ನು ಹೆಚ್ಚು ವಿಳಂಬ ಮಾಡದೆ ಮಹಾರಾಜರ ಶವ ಸಂಸ್ಕಾರವನ್ನು ನೆರವೇರಿಸಿ. ನಮ್ಮ ತಂದೆಯ ಪುತ್ರರಾಗಿ ನಾವು ಆ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಪೂಜ್ಯರೇ. ಹೌದು ಪೂಜ್ಯರೇ, ನಾವು ನಮ್ಮ ತಂದೆಯ ಶವ ಸಂಸ್ಕಾರವನ್ನು ಮಾಡುತ್ತೇವೆ. ಈಗ ಬೇರೆ ಯಾವ ವಿಚಾರಗಳ ಕಡೆಗೂ ಮನಸ್ಸು ಕೊಡದೆ ಏಕಾಗ್ರತೆಯಿಂದ ನಿಮ್ಮ ಪಿತೃ ಶವ ಸಂಸ್ಕಾರವನ್ನು ಮಾಡಿರಿ. ನಾವು ಸಿದ್ಧರಾಗಿದ್ದೇವೆ. ಶತ್ರುಘ್ನ, ನಿನ್ನ ಅನಿದ ಬರುತನೊಂದಿಗೆ ನಿನ್ನ ಬೆಂಬಲ ಹಾಗೂ ಶಕ್ತಿಗಳಿರಲಿ.
ಆಗಲಿ ಪೂಜ್ಯರೇ, ಆಗಲಿ. ಜ್ಯೋತಿಯಾನಿತೋ ಚಿತೆಯೂರಿತೋ ರಘುವಂಶದ ದಿವ್ಯ ಜ್ಯೋತಿ ದಶರಥನು ಎಂಬ ಭವ್ಯ ಜ್ಯೋತಿ ಜ್ಯೋತಿಯಾರಿತೋ ಚಿತೆಯೋ ಉರಿಯಿತೋ ಸುಗುಣ ಸತಿಯರ ಅಗಲಿತೋ ಮಹಾಸುತರನು ಅಗಲಿತೋ ಅಯೋಧ್ಯೆಯನ್ನೇ ಅನಾಥವಾಗಿಸಿ ದಿವ್ಯ ಜ್ಯೋತಿಯು ತೆರಳಿತೋ ಜ್ಯೋತಿ ಹಾರಿತು ಚಿತೆಯು ಉರಿಯಿತು ಚಿತೆಯು ಉರಿಯಿತು. ಸೋದರ ಶತ್ರುಘ್ನ, ತಂದೆಯವರ ಅಂತ್ಯ ಕಾರ್ಯವನ್ನು ಮುಗಿಸಿ ನಾವು ಈ ಅರಮನೆಗೆ ಬಂದಿದ್ದಾಯಿತು. ತಂದೆಯವರ ವಿಯೋಗ, ರಾಮ ಲಕ್ಷ್ಮಣರು ವನವಾಸಕ್ಕೆ ತೆರಳಿದ್ದು ನೆನಪಾದರೆ ನನಗೇಕೋ ಶೂನ್ಯ ಭಾವನೆ ಆಗುತ್ತಿದೆ. ಹೌದು ಶತ್ರುಘ್ನ, ಏನೂ ಬೇಡವೆನಿಸುತ್ತಿದೆ. ತಂದೆ ಇಲ್ಲದ, ರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ, ಈ ಅಯೋಧ್ಯೆಯಲ್ಲಿ ನಾವು ಇರುವುದು ಹೇಗೆ ಸಾಧ್ಯ? ನನಗೊಂದು ಪ್ರಶ್ನೆ ಕಾಡುತ್ತಿದೆಯಲ್ಲ. ಏನದು ಶತ್ರುಘ್ನ? ಸಕಲರ ಸಮಸ್ತ ದುಃಖವನ್ನು ಪರಿಹರಿಸಬಲ್ಲ ರಾಮಚಂದ್ರನು ಸ್ವತಃ ತನ್ನ ದುಃಖವನ್ನು ಪರಿಹರಿಸಿಕೊಳ್ಳಲಿಕ್ಕಾಗಲಿಲ್ಲವೇ? ಸತ್ವ ಸಂಪನ್ನನಾದ ರಾಮಚಂದ್ರನನ್ನು ಹೆಣ್ಣು ರೂಪದ ರಕ್ಕಸಿಯೊಬ್ಬಳು ಕಾಡಿಗಟ್ಟಿ ಬಿಟ್ಟಳು. ಆದರೆ ಆ ಲಕ್ಷ್ಮಣ ಏನು ಮಾಡುತ್ತಿದ್ದ? ಮಹಾವೀರನೆಂದು ಖ್ಯಾತನಾದ ಅವನು ತಂದೆಯವರನ್ನು ನಿಗ್ರಹಿಸಿ ರಾಮನನ್ನು ಕಾಡಿಗೆ ಹೋಗುವುದನ್ನು ತಡೆಯಬಹುದಾಗಿತ್ತಲ್ಲ. ಆದರೆ ಲಕ್ಷ್ಮಣ ಈ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ರಾಜರು ಹೆಣ್ಣಿನ ಮೋಹಕ್ಕೆ ಕೂಡರಾಗಿದ್ದರು, ಜೊತೆಗೆ ತಪ್ಪು ದಾರಿ ಹಿಡಿದಿದ್ದರು. ನ್ಯಾಯ ಅನ್ಯಾಯದ ವಿಮರ್ಶೆಯನ್ನು ಲಕ್ಷ್ಮಣ ಮಾಡಬೇಕಾಗಿತ್ತು. ತಂದೆಯವರನ್ನು ನಿಗ್ರಹಿಸುವುದು ಅವನ ಕರ್ತವ್ಯ. ಆದರೆ ಶತ್ರುಘ್ನ, ಪ್ರಭು, ಒಂದು ವಿಷಯ ಹೇಳಬೇಕಿತ್ತು. ಅಪ್ಪಣೆ ಆದರೆ. ಯಾವ ವಿಷಯ ದ್ವಾರಪಾಲಕ? ಈ ಅನರ್ಥಕ್ಕೆಲ್ಲ ಕಾರಣವಾದ ಒಬ್ಬ ವ್ಯಕ್ತಿ ಇದ್ದಾಳೆ. ಯಾರು? ಆ ಕಿರಿಯ ರಾಣಿಯವರ ವಿಷಯ ತಾನೇ? ಅಲ್ಲ, ಅವರಿಗೆ ದುರ್ಬೋಧನೆ ಮಾಡಿದವರ ವಿಷಯ. ಅದಾರೆಂದು ಧೈರ್ಯವಾಗಿ ಹೇಳು. ಪ್ರಭು, ನಿಮಗೆ ಪಟ್ಟಾಭಿಷೇಕವಾಗಬೇಕು, ರಾಮಚಂದ್ರ ವನವಾಸಕ್ಕೆ ಹೋಗಬೇಕೆಂದು ಮಹಾರಾಜರನ್ನು ಒತ್ತಾಯಿಸಲು ಹೇಳಿಕೊಟ್ಟು ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾದವಳು ಆ ವಿಕಾರ ರೂಪದ ದಾಸಿ ಮಂತಾರೆ. ಯಾರು? ಆ ಕುಬ್ಜ ಮಂಥರಿಯೇ? ಯಾರು? ಆ ಕುಬ್ಜ ಮಂಥರಿಯೇ? ಆಕೆಯನ್ನು ಕೂಡಲೇ ಎಳೆದುಕೊಂಡು ಬಾ. ಆಕೆಗೆ ತಕ್ಕ ಶಿಕ್ಷೆ ನೀಡುತ್ತೇನೆ. ಹೋಗು. ಆಗಲಿ ಪ್ರಭು.
ಮಂತರೆ, ಏನಾಯ್ತು? ಏಕೆ ಹೀಗೆ ಕೂಗಿಕೊಳ್ಳುತ್ತಿರುವೆ? ನನ್ನ ಪ್ರಾಣಕ್ಕೆ ಆಪತ್ತು ಬಂದಿದೆ ಮಹಾರಾಣಿ. ಆಪತ್ತೆ? ಯಾರಿಂದ? ಭರತ ಶತ್ರುಘ್ನರಿಂದ. ಏನು ಕಾರಣ ಮಂತರೆ? ರಾಮನ ವನವಾಸಕ್ಕೆ, ಮಹಾರಾಜರ ಮರಣಕ್ಕೆ ನಾನು ಕಾರಣಳೆಂದು ನನ್ನನ್ನು ಶಿಕ್ಷಿಸಲು ರಾಜಭಟ್ಟರು ಬರುತ್ತಿದ್ದಾರೆ ಮಹಾರಾಣಿ. ನನ್ನನ್ನು ಕಾಪಾಡಿ. ನನ್ನ ಮೇಲೆ ಆಕ್ರೋಶಗೊಂಡಿರುವ ಭರತ ನನ್ನ ಮಾತನ್ನಾಗಲಿ ಅನ್ಯರ ಮಾತನ್ನಾಗಲಿ ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಹಾಗನ್ನು ಬಿಡಿ ಮಹಾರಾಣಿ, ನೀವಲ್ಲದೆ ನನಗಿನ್ಯಾರಿದ್ದಾರೆ? ನೀವೇ ನನ್ನನ್ನು ಕಾಪಾಡಬೇಕು ಮಹಾರಾಣಿ. ಇದೇ ವಕ್ರರೂಪಿಯ ಕುಬ್ಜೆ, ಭರತ ಶತ್ರುಘ್ನರು ಕೂಡಲೇ ನಿನ್ನನ್ನು ಕರೆತರಲು ಹೇಳಿದ್ದಾರೆ. ಬಾ. ಇಲ್ಲ, ನಾನು ಬರುವುದಿಲ್ಲ ಮಹಾರಾಣಿ. ನಿಮಗೋಸ್ಕರ, ನಿಮ್ಮ ಪುತ್ರನಿಗೋಸ್ಕರ ನಾನು ಸತ್ಕಾರ್ಯ ಮಾಡಿದೆ. ನೀವು ನನ್ನ ಕೈ ಬಿಡುತ್ತೀರಾ ಮಹಾರಾಣಿ? ಪಾಪ ಕಾರ್ಯ ಮಾಡಿದ ನಿನ್ನನ್ನು ಆ ದೇವರು ಕೂಡ ಕೈ ಬಿಡುತ್ತಾನೆ. ಸುಮ್ಮನೆ ನಡೆ. ಇಲ್ಲ ಮಹಾರಾಣಿ, 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 ನಿಮಗಾಗಿ, ನಿಮ್ಮ ಪುತ್ರನಿಗಾಗಿ ನಾನು ಕಷ್ಟಪಟ್ಟಿರುವೆ ಮಹಾರಾಣಿ. ನಿಮ್ಮ ಮಗ ನನ್ನನ್ನು ಶಿಕ್ಷಿಸುತ್ತಿದ್ದಾನೆ ಮಹಾರಾಣಿ. ಅವನನ್ನು ತಡೆಯಿರಿ ಮಹಾರಾಣಿ. ಮಹಾರಾಣಿ, ಕಾಪಾಡಿ, ಕಾಪಾಡಿ ಮಹಾರಾಣಿ. ಮಹಾರಾಣಿ, ಕಾಪಾಡಿ, ಮಹಾರಾಣಿ, ಮಹಾರಾಣಿ, ಕಾಪಾಡಿ, ಮಹಾರಾಣಿ. ದೇವಿ, ಏನನ್ನು ಹಾಗೆ ನೋಡುತ್ತಿರುವೆ? ನಿನ್ನ ಗಮನವನ್ನು ಆಕರ್ಷಿಸಿದ್ದು ಏನು ದೇವಿ? ಸ್ವಾಮಿ, ಅಲ್ಲಿ ನೋಡಿ, ಆ ಗಿಡ ಹೂ ಮುಡಿದ ವನದೇವತೆಯಂತೆ ಎಷ್ಟು ಸುಂದರವಾಗಿದೆ. ಆ ಹೂಗಳು ಎಷ್ಟು ಚೆಲುವಾಗಿವೆ. ಹೌದು ದೇವಿ, ನಿಜವಾಗ್ಲೂ ಆ ಹೂಗಳು ಮನಸ್ಸಿನ ಶೋಕವನ್ನು ಕಳೆದು ಸಂತೋಷ ನೀಡುವಂತೆ ಅತಿ ಸುಂದರವಾಗಿದೆ. ಬಾ, ಅಲ್ಲಿಗೆ ಹೋಗೋಣ. ಸ್ವಾಮಿ, ಏಕೆ ಮೌನವಾದಿರಿ? ಈ ಹೂವು ನನಗೆ ಚೆನ್ನಾಗಿ ಕಾಣುತ್ತಿಲ್ಲವೇ? ಯಾವ ಅಲಂಕಾರಗಳ ಅಗತ್ಯವಿಲ್ಲದೆ ಸಹಜವಾಗಿಯೇ ಸುಂದರವಾಗಿ ಕಾಣುವ ನಿನಗೆ ಯಾವ ಹೂವಾದರೂ ಚೆನ್ನಾಗಿಯೇ ಕಾಣುತ್ತದೆ ದೇವಿ. ಮತ್ತೆ ಏಕೆ ಮೌನ? ಬೇರೆ ಏನಾದರೂ ಯೋಚನೆ ಬಂತೆ? ದೇವಿ, ನೀನು ಈ ಹೂವನ್ನು ಕಂಡೆ, ಇಷ್ಟಪಟ್ಟೆ. ನಾವು ಇಷ್ಟಪಟ್ಟದ್ದು ನಮಗೆ ದೊರಕಿದಾಗ ನಮಗೆ ಸಂತೋಷವಾಗುವುದು ಸಹಜ. ಆದರೆ ಎಂದು ಮತ್ತೆ ಏಕೆ ಮೌನವಾದಿರಿ? ಏನೆಂದು ಹೇಳಿ ಸ್ವಾಮಿ. ದೇವಿ, ಕೆಲವು ಸಲ ನಾವು ಬಯಸಿದ್ದು ನಮ್ಮ ಬಳಿಯೇ ಇದ್ದರೂ ಅದೇ ನಮಗೆ ದುಃಖವನ್ನೇ ತರಬಹುದು ಎಂದು ಯೋಚಿಸುತ್ತಿದ್ದೆ. ನನಗಂತೂ ಯಾವುದೂ ದುಃಖವನ್ನು ತರುವುದಿಲ್ಲ, ಏಕೆಂದರೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಪ್ರೀತಿಯ ಪತಿಯ ಸಮೀಪದಲ್ಲಿರುವಾಗ ಸಿಗುವ ಸಂತೋಷ ಜಗತ್ತಲ್ಲಿ ಯಾವ ಅಮೂಲ್ಯ ವಸ್ತು ಸಿಕ್ಕಿದರೂ ಉಂಟಾಗುವುದಿಲ್ಲ. ಅದೇ ಪತಿವ್ರತೆ ಆದವಳ ಆದರ್ಶ. ಆದರ್ಶವಲ್ಲ ಸ್ವಾಮಿ, ಧರ್ಮ. ಧರ್ಮದಲ್ಲಿ ನಿಷ್ಠೆ ಇರುವಾಗ ಅರಮನೆಯಾದರೂ ಒಂದೇ, ಅರಣ್ಯವಾದರೂ ಒಂದೇ. ಸುಖವಿಲ್ಲ ಎಂಬ ಕೊರಗಿಲ್ಲ, ಕಷ್ಟ ಬಂತೆಂಬ ಮರುಗಿಲ್ಲ. ಹೌದು ದೇವಿ, ಧರ್ಮ ಪಾಲಕರಿಗೆ
ಸುಖದ ಕೊರಗಾಗಲಿ ದುಃಖದ ಮರುಗಾಗಲಿ ಇರಬಾರದು. ಆಗಲೇ ಸಾಧನೆಯ ದಾರಿ ಸುಗಮವಾಗುತ್ತದೆ. ಅದೆಲ್ಲವೂ ನಿಮ್ಮ ಸಾಧನೆ ಸ್ವಾಮಿ. ನಿಮ್ಮ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆ ಇರಿಸಿ ನಡೆಸುವುದು ನನ್ನ ಕರ್ತವ್ಯ. ಚಿಕ್ಕ ವಯಸ್ಸಿನಿಂದಲೂ ನಾವೆಲ್ಲರೂ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕೆಂದು ಎಷ್ಟು ಆಸೆ ಪಟ್ಟಿದ್ದೆವು. ನಮ್ಮ ಆಸೆಗೆ ತಕ್ಕಂತೆ ರಘುವಂಶದ ಸೊಸೆಯರಾಗಿ ಅಯೋಧ್ಯೆಗೆ ಬಂದೆವು. ಆಗ ನಾವು ಎಷ್ಟು ಸಂತೋಷ ಪಟ್ಟೆವು, ಎಷ್ಟು ಸಂಭ್ರಮ ಪಟ್ಟೆವು. ನಮ್ಮ ಸಂಭ್ರಮ ಸಂತೋಷಗಳಿಗೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನು. ಈಗ ದುಃಖದ ತೆರೆ ಬಂದು ಅಪ್ಪಳಿಸಿದೆ. ಊರ್ಮಿಳೆ, ನಿನ್ನನ್ನು ಸೀತೆಯನ್ನು ಕಾಣದೆ ದಿನವೂ ನೆನಪು ಮಾಡಿಕೊಂಡು ತಳಮಳಿಸುತ್ತಿದ್ದೆವು. ಎಂದಿಗೆ ನಿಮ್ಮನ್ನು ಕಾಣುತ್ತೇವೋ ಎಂದು ಮನಸ್ಸು ತವಕ ಪಡುತ್ತಿತ್ತು. ಕೇಕೆ ರಾಜ್ಯದಿಂದ ತೆರಳುವಾಗ ಮತ್ತೆ ನಾವು 4 ಸಹೋದರಿಯರು ಆನಂದದಿಂದ ಕಾಲ ಕಳೆಯಬಹುದು ಎಂದು ನಾನು ಕ್ಷಣಗಳನ್ನು ಎಣಿಸುತ್ತಿದ್ದೆ. ಆದರೆ ಇಲ್ಲಿಗೆ ಬಂದಾಗ ಹೌದು ಶ್ರುತಕೀರ್ತಿ, ನೀನೇ ಏನು, ಇಲ್ಲಿಯೇ ಇದ್ದ ನಾನೇ ಊಹೆ ಮಾಡಲಾಗದಂಥ ದುರಂತಗಳು ನಡೆದು ಹೋದವು. ಸಹೋದರಿ ಸೀತೆಯನ್ನು ನಾನೇ ನನ್ನ ಕೈಯಾರ ಸಿಂಗರಿಸಿದೆ. ಆದರೆ ಸೀತೆ ಬಹು ಬೇಗನೆ ನಾರಮಡಿಯನ್ನು ತೊಟ್ಟು ಅರಣ್ಯಕ್ಕೆ ಹೋಗುತ್ತಿರುವುದನ್ನು ಈ ಕಣ್ಗಳಿಂದ ನೋಡಲಾಗದೆ ಅಂತಃಪುರದಲ್ಲೇ ಉಳಿದು ಬಿಟ್ಟೆ. ಅಯ್ಯೋ ಪಾಪಿಗಳ, ಬಿಡಿ ನನ್ನನ್ನು ಯಾರಾದರೂ ರಕ್ಷಿಸಿ. ಈ ಸೈನಿಕರು ಕಾಡು ಮೃಗವನ್ನು ಎಳೆದಯ್ಯೋ ಬೇಟೆಗಾರರಂತೆ ನನ್ನನ್ನು ಎಳೆದು ತರುತ್ತಿದ್ದಾರೆ. ಬಿಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಪ್ರಭು, ಇವಳೇ ಆ ಮಂತರೆ. ಇಂಥ ನೀಚೆಗೆ ಯಾವ ಶಿಕ್ಷೆ ನೀಡಿದರೂ ಕಡಿಮೆಯೇ. ರಾಜಕುಮಾರ ಭರತ, ನನ್ನ ಪ್ರಿಯ ಮಹಾರಾಣಿಯ ಪ್ರೀತಿಯ ಪುತ್ರ, ನನ್ನಲ್ಲಿ ಕರುಣೆ ತೋರಿಸು. ಅಪರಾಧವನ್ನೇ ಮಾಡದೆ ಶಿಕ್ಷೆ ವಿಧಿಸುವುದು ನ್ಯಾಯವಲ್ಲ. ಏನು, ನೀನು ಯಾವ ಅಪರಾಧವನ್ನು ಮಾಡಿಲ್ಲವೇ? ಇಲ್ಲ, ನಾನು ಯಾವ ಅಪರಾಧವನ್ನು ಮಾಡಿಲ್ಲ. ನೀನು ಚಿಕ್ಕಮ್ಮನವರಿಗೆ ದುರ್ಬೋಧನೆ ಮಾಡಲಿಲ್ಲವೇ? ದುರ್ಬೋಧನೆ ನೀಡಲಿಲ್ಲ, ಅವರ ಒಳಿತಿಗಾಗಿ ದಾರಿ ತೋರಿಸಿದೆ ಅಷ್ಟೇ. ಮುಚ್ಚು ಬಾಯಿ. ನಿನ್ನ ವಿಕಾರ ರೂಪದಂತೆ ನಿನ್ನ ಮನಸ್ಸು ವಿಕಾರವಾಗಿದೆ. ಏನು ಏನಂದೆ ನೀನು? ಒಳಿತಿನ ದಾರಿ ತೋರಿದೆಯಾ? ನಿರಪರಾಧಿಯಾದ ರಾಮಚಂದ್ರನು ವನವಾಸಕ್ಕೆ ಹೋಗಿದ್ದು ಒಳಿತಿನ ದಾರಿಯೇ? ರಾಜಋಷಿಯಾದ ದಶರಥ ಮಹಾರಾಜರು ಮರಣ ಹೊಂದಿದ್ದು ಒಳಿತಿನ ದಾರಿಯೇ? ಯಾರ ಒಳಿತಿನ ದಾರಿ? ಯಾರಿಗೆ ಒಳಿತಿನ ದಾರಿ? ಅದು ಭರತ ಕುಮಾರ, ನಿಮ್ಮ ಒಳಿತಿಗಾಗಿ ನೀವು ರಾಜನಾಗಬೇಕೆಂಬ ಆಸೆಯಿಂದ. ಏನು, ನಾನು ರಾಜನಾಗಲು ನನ್ನ ಸೋದರ ವನವಾಸಕ್ಕೆ ಹೋಗಬೇಕೆ? ನನ್ನ ತಂದೆ ಸಾಯಬೇಕೆ? ನನ್ನ ತಾಯಂದಿರು ವಿಧವೆಯರಾಗಬೇಕೆ? ಇದರಿಂದ ನನಗೆ ಒಳಿತಾಗುವುದೆಂದು ಯಾರು ಹೇಳಿದರು ನಿನಗೆ? ಯಕ್ಕಶ್ಚಿತ್ತಾಸಿಯಾದ ನೀನು ನಮ್ಮ ವಂಶವನ್ನೇ ನಾಶ ಮಾಡಲು ಕೇಕೆ ದೇಶದಿಂದ ಬಂದೆ ಏನು? ನನ್ನ ಬೋಧನೆಯಿಂದ ಇಷ್ಟೆಲ್ಲ ಆಗುವುದೆಂದು ನಾನು ಅಂದುಕೊಂಡಿರಲಿಲ್ಲ. ದಯಮಾಡಿ ಕಾಪಾಡಿ. ಮುಚ್ಚು ಬಾಯಿ, ಇನ್ನೊಂದು ಮಾತನಾಡಬೇಡ. ಸೋದರ ಭರತ, ಮೈ ತುಂಬಾ ವಿಷವನ್ನೇ ತುಂಬಿಕೊಂಡಿರುವ ಈ ವಕ್ರ ರೂಪದ ರಕ್ಕಸಿಯನ್ನ ಈಗಲೇ ತುಂಡರಿಸುತ್ತೇನೆ. ಬೇಡಿ, ನನ್ನನ್ನು ಮಾಡಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು
ಕೊಲ್ಲಬೇಡಿ. ನಿನ್ನಿಂದ ಇನ್ನೂ ಎಷ್ಟು ಜನ ಸಾವು ಸಂಭವಿಸುವುದೋ ಏನೋ. ನೀನು ಬದುಕಿರಬಾರದು. ಅಯ್ಯಯ್ಯೋ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ. ಕುಮಾರ, ಭರತ, ನನ್ನ ಅಕ್ಕರೆಯನ್ನು ನೆನಪಿಸಿಕೊ, ನನ್ನ ಜೀವ ಉಳಿಸು. ನಿನ್ನ ಅಕ್ಕರೆಯಲ್ಲಿ ಅಮೃತವಿರಲಿಲ್ಲ ಮಂತರೆ, ವಿಷವಿತ್ತು, ಕಾರ್ಕೋಟಕ ವಿಷವಿತ್ತು. ಆ ವಿಷ ನನ್ನ ತಂದೆಯನ್ನೇ ತಿಂದು ಬಿಟ್ಟಿತು. ಅಯ್ಯೋ, ನನ್ನನ್ನು ಕೊಲ್ಲಬೇಡಿ. ಮಹಾರಾಣಿ ಕೌಸಲ್ಯಾದೇವಿ, ಮಹಾರಾಣಿ ಸುಮಿತ್ರಾದೇವಿ, ನಿನ್ನನ್ನು ಯಾರೂ ತಡೆಯುವುದಿಲ್ಲ. ಪ್ರೀತಿಯ ಮಹಾರಾಣಿ ಕೈಕೇಯಿದೇವಿ, ನನ್ನ ಜೀವ ಉಳಿಸಿ. ನಿಮ್ಮ ಮಗನೇ ನನಗೆ ಮೃತ್ಯುವಾಗಿದ್ದಾನೆ, ನನ್ನನ್ನು ಉಳಿಸಿ. ಅಳು, ದಿಕ್ಕುಗಳೇ ಕಿವುಡಾಗುವಂತೆ ಅರಚು. ನಿನ್ನನ್ನು ಇಲ್ಲಿ ಯಾರು ರಕ್ಷಿಸುವುದಿಲ್ಲ. ಅಯೋಧ್ಯೆಯ ಬೀದಿಗೆ ಹೋದರೆ ಪ್ರಜೆಗಳೇ ನಿನ್ನನ್ನು ಹುಚ್ಚು ನಾಯಿಯಂತೆ ಕಲ್ಲು ಹೊಡೆದು ಸಾಯಿಸುತ್ತಾರೆ. ಬೇಡ ಶತ್ರುಘ್ನ, ಬೇಡ. ಮಹಾರಾಣಿ ಕಾಪಾಡಿ, ಮಹಾರಾಣಿ ಕಾಪಾಡಿ. ಬೇಡ ಶತ್ರುಘ್ನ, ಬೇಡ. ಮಂತರೆಯನ್ನು ಕೊಲ್ಲಬೇಡ. ಅವಳು ಕೇಕೆಯಿಂದ ನನ್ನ ಸಖಿಯಾಗಿ ನನ್ನ ಜೊತೆಯಲ್ಲಿಯೇ ಬಂದವಳು. ನನ್ನ ದಾಸಿಯನ್ನು ನನ್ನೆದುರಿಗೆ ಕೊಲ್ಲುವುದು ನನ್ನಿಂದ ಸಹಿಸಲಾಗುವುದಿಲ್ಲ. ನಿಮ್ಮ ಮಾತನ್ನು ನಾನು ಕೇಳುವುದಿಲ್ಲ. ನಿಮ್ಮ ದಾಸಿಯಾದರೆ ನನಗೇನು? ಇವಳು ರಾಮಚಂದ್ರನ ವನವಾಸಕ್ಕೆ ಕಾರಣವಾದವಳು, ನನ್ನ ತಂದೆಯ ಸಾವಿಗೆ ಕಾರಣವಾದವಳು. ಇವಳಿಗೆ ದಂಡನೆ ಆಗಲೇಬೇಕು. ಕುಮಾರ, ಭರತ, ನಿನ್ನ ಸಹೋದರನಿಂದ ಮಂತರೆಯನ್ನು ಕಾಪಾಡು, ಅವಳನ್ನು ಕಾಪಾಡು ಕುಮಾರ. ಈ ಮಂತರೆಯ ದುಷ್ಟ ಬೋಧನೆಯಿಂದ ವನವಾಸಕ್ಕೆ ಹೊರಟ ರಾಮಚಂದ್ರನನ್ನು ರಕ್ಷಿಸಲು, ಮರಣದಿಂದ ಮಹಾರಾಜರನ್ನು ರಕ್ಷಿಸಲು ಅಂದು ಯಾರಿದ್ದರು? ಅಂದು ಅವರಿಗಿಲ್ಲದ ರಕ್ಷಣೆ ಇಂದು ಇವಳಿಗೇಕೆ? ಶಾಂತನಾಗು. ಮಹಾವೀರನಾದ ನೀನು ಸ್ತ್ರೀ ಹತ್ಯೆಯ ಪಾಪಕ್ಕೆ ಗುರಿಯಾಗುವುದು ಬೇಡ. ಇವಳನ್ನು ಕ್ಷಮಿಸಿ ಬಿಡೋಣ. ಸೋದರ, ಇವಳ ದುಷ್ಟ ಬೋಧನೆಯನ್ನು ಕಾರ್ಯರೂಪಕ್ಕೆ ತಂದವರೇ ಬದುಕಿರುವಾಗ ಇವಳೇಕೆ ಸಾಯಬೇಕು? ನನಗೆ ಇವಳ ಮೇಲೆ ಎಷ್ಟು ಆಕ್ರೋಶ ಉಂಟಾಯಿತೋ, ರಾಮಚಂದ್ರನ ವನವಾಸದ ವಿಷಯವನ್ನು ಕೇಳಿ ನನಗೂ ನನ್ನ ಮಾತೆಯ ಮೇಲೆ ಅಷ್ಟೇ ಆಕ್ರೋಶ ಉಂಟಾಯಿತು. ಆದರೆ ಪಿತೃ ಹತ್ಯೆಯನ್ನು ರಾಮಚಂದ್ರ ಸಹಿಸುವುದಿಲ್ಲ ಎಂದು ನಾನು ಸಹಿಸಿಕೊಂಡೆ. ಹೌದು ಸೋದರ, ಹೌದು. ರಾಮಚಂದ್ರನಿಗೆ ಸ್ತ್ರೀ ಹತ್ಯೆಯಾಗಲಿ ಮಾತೃ ಹತ್ಯೆಯಾಗಲಿ ಯಾವುದು ಇಷ್ಟವಾಗುವುದಿಲ್ಲ. ಅವನ ಸೋದರರಾದ ನಾವು ಕೂಡ ಅಂತ ಪಾಪವನ್ನು ಮಾಡುವುದು ಬೇಡ. ಆದರೆ ಸದಾ ಸರ್ವರ ಸುಖವನ್ನೇ ಬಯಸುತ್ತಿದ್ದ ರಾಮಚಂದ್ರನಿಗೆ ಎಂಥ ಕೇಡನ್ನುಂಟು ಮಾಡಿದರು? ಇಲ್ಲ ಸೋದರ, ಇಲ್ಲ. ಸ್ಥಿತಪ್ರಜ್ಞನಾದ ರಾಮಚಂದ್ರನಿಗೆ ಕೇಡನ್ನ ಉಂಟು ಮಾಡಬೇಕೆಂದುಕೊಂಡವರು ಅಲ್ಪರು. ಅವನಿಗೆ ಅಮಂಗಳವು ಮಂಗಳಕರವಾಗುತ್ತದೆ, ಅರಣ್ಯವಾಸವು ಶ್ರೇಷ್ಠಕರವಾಗುತ್ತದೆ. ಹೌದು ಸೋದರ, ಆದರೆ ರಾಮನಿಲ್ಲದ ಈ ಅರಮನೆ, ಈ ಅಯೋಧ್ಯೆ ನನಗಂತೂ ಅರಣ್ಯವೇ ಸರಿ. ನನ್ನ ಹೆಸರಿನಲ್ಲಿ ಸೋದರನಿಗೆ ಇಂಥ ಸ್ಥಿತಿ ಉಂಟಾಯಿತಲ್ಲ ಎಂಬ ನೋವು ಹೃದಯದಲ್ಲಿ ಸದಾ ಚುಚ್ಚುತ್ತಿರುತ್ತದೆ. ರಾಮಚಂದ್ರನನ್ನು ಕಂಡು ಯಾವ ಅಪರಾಧವನ್ನು ಮಾಡಿಲ್ಲವೆಂದು ಮನವರಿಕೆ ಮಾಡಿಕೊಡುವವರೆಗೂ ಆ ನೋವು ನಮ್ಮಲ್ಲಿ ಇನ್ನೂ ಇರುತ್ತದೆ. ಈ ಮಂತರೆ ಎಲ್ಲಾದರೂ ಹಾಳಾಗಿ ಬದುಕಿಕೊಂಡಿರಲಿ. ಬಹುಗುಣ